ತ್ಯಾಗರಾಜ ತನೆಯ ಮನೋಹರೇ ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯಳು ಹಾಡಿರಲು ಹಾಡಿರಲು ಪಲ್ಲವಿಯಳು ಹಾಡಿರಲು ಹಾಡಿರಲು ಭರಣಿ ಬಾನಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ವಿಕಸಿತ ಸುಮಗಳ ಸುಮಕೋಮಲನಿ ವಿಕಸಿತ ಸುಮಗಳ ಸುಮಕೋಮಲನಿ ಆನಂದದ ನೆನಪು ಮೂಡಿರಲು ಆನಂದದ ನೆನಪು ಮೂಡಿರಲು ಭಾರತ ಸಮರ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದೆಂದು ಭಾರತ ಸಮರ ಒದಗಿ ಬಂದಿಹುದೆಂದು ಅರುಹಲು ನಾನಿಂದು ಧಾವಿಸಿ ಬಂದು ಅರುಹಲು ನಾನಿಂದು ಧಾವಿಸಿ ಬಂದು ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ವಾಸುದೇವ, ಕೊನೆಗೂ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ರುಕ್ಮಿಣಿ, ಸ್ವಾಮಿ, ಉಪಾಯವಿಲ್ಲ ಪ್ರಿಯತಮೆ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಆಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ ಸೈನ್ಯದಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಅಸೀಮ ಧ್ವಂಸ, ಅನಂತ ಪ್ರಳಯಾದೆ. ಸ್ವಾಮಿ, ಈ ಮಾನವ ಲೋಕವನ್ನು ಸ್ವಾಮಿ,
ಸಮಾಧಾನ ಭೇದ ಕೋಮಲಾಂಗಿ ವಿಫಲವಾಯಿತೆ ಸಮಾಧಾನ ಭೇದ ಕೋಮಲಾಂಗಿ ವಿಫಲವಾಯಿತೆ ಸಮರದಂಡ ಧರಣೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಧರ್ಮರಾಜ ಸ್ಥಾಪನೆಗೆ ರುಕ್ಮಿಣಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧ ಬೀರೊದಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯೋಧ ಬೀರೊದಗೆ ಕರ್ಮಭೂಮಿ ಭಾರತವು ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ ವೈವಿಧ್ಯಕ್ಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ವಾಸುದೇವ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ರುಕ್ಮಿಣಿ, ಸ್ವಾಮಿ, ಹೀಗೆ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನ ಜಗತ್ತಿನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರದಲ್ಲಿ ರಕ್ತ ಪ್ರಳಯದಿಂದ ಒಂದು ಪುಣ್ಯ ಬೀಜವನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ಜನರಿಗೆ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದನ್ನು ನೀನೇ ನೋಡುವೆಯಂತೆ ಪ್ರೇಯಸಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನೇ ಜೀವಂತವಾಗಿಸಬಲ್ಲೆ. ಸ್ವಾಮಿ, ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಈ ಘೋರ ಹತ್ಯಾಕಾಂಡ ನಿಲ್ಲಿಸಿ. ಸ್ವಾಮಿ, ರುಕ್ಮಿಣಿ, ಕಾಳಸತ್ವವನ್ನು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಾಯವನ್ನು ಛೇದಿಸುವ ಹೊರತಾಗಿ ಮತ್ಯಾವು ಭಾವಿಲ್ಲಪಟ್ಟು ಆರ್ಯಾವರ್ತಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸ್ವರೆಯಿಂದ ಪ್ರಮತ್ತರಾಗಿ ಕ್ಷತ್ರಿಯ ರಕ್ತ ನರನಾಡಿಗಳಲ್ಲಿ ರಕ್ತಾಧೀಕ್ಷವು ಹೆಚ್ಚಿ ಅಧರ್ಮದ ರೋಗದ ಅಂಕುಶವು ಕಾಣಿಸಿಕೊಂಡಿರುವುದು.
ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯವು ಸ್ಥಾಪನೆಯಾಗುವುದರ ಪ್ರೇಯಸಿ. ವಾಸುದೇವ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಸ್ವಾಮಿ, ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಿ ನೋಡು ಪ್ರಭು. मनोहरिये प्रिय सुंदर बदले नयन मनोहरिये, नयन मनोहरिये प्रिय सुंदर बदले नयन मनोहरिये, मंदर गिरिधर नर विजयामये, मंदर गिरिधर नर ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ತಿಲಕಶಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ಬದಲೇ ನಯನ ಮನೋಹರಿಯೇ. ಪರಿಮಳವ ಧರಿಸಿ ಹಾಸದಿಂದವನಿಸಿ, ಗಂಧ ಪರಿಮಳವ ಧರಿಸಿ ಹಾಸದಿಂದವನಿಸಿ, ತೀರದಲ್ಲಿ ನೆಲಸಿ
ತಾರೆಯ ಒಲವಿನ ಕೋರುವ ಇಲಕು ನೀಲಾಂಬರಿ. ಹೇ ಚೆಲುವಿನ ತಾರೆಯ ಒಲವಿನ ಕೋರುವ ನಿಲಕು ನೀಲಾಂಬರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಮನೋಮಹಿಯೇ ನಯನ ಮನೋಹರಿಯೇ. ರುಕ್ಮಿಣಿ, ನಿನ್ನ ಮಾತಿನಂತೆ ಈಗ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಇದು ನನ್ನ ಕಡೆಯ ಪ್ರಯತ್ನ ವಿಫಲವಾಗುವುದು ದೇವಿ. ಇಲ್ಲ ಸ್ವಾಮಿ, ಸಫಲವಾಗೋದು. ಪ್ರಯತ್ನಿಸಿ ನೋಡಿ. ಆಗಲಿ. ಜಯ ಜಯ ವಲಾಯುಧ ಬಹುಪರ ಬಹುಪರ. ಬಳಿರೆ ಮೇರೆ ಬೆಸುಗದೆ ಏದರೆಯೋ ಬಳಿರೆ ಬಳಿರೆ ಬಲುಸ ಹಸದಿಂದ ಬಲರೆ ಮೇರೆ ಬೆಜಗದೆ. ಧೀರದೇರರ ಗಣಗುಣ ನೆನೆಸಿ ಧೀರಧೀರರ ಗಣಗುಣ ನೆನೆಸಿ ಕೋರ ಬರಿದ ರಾಜ್ಯದ ಸಿರಿಯ ಕೋರ ಬರಿದ ಸಾಮ್ರಾಜ್ಯದ ಸಿರಿಯ ಬಿರುದವು ಧರೆಯ ಸುಖದಲ್ಲಿ ಬಾಳ್ವೆ ಬಿರುದವು ಧರೆಯಳು ಸುಖದಲ್ಲಿ ಬಾಳ್ವೆ ಬಿರುದವು ಧರೆಯ ಸುಖದಲ್ಲಿ ಬಾಳ್ವೆ. ತಾರೈ ತಾರೈ ಕುಡಬಲ ಪರಕ ತಾರಿ ಗಣಗುಣವನ್ನು ನಂಬೀರಿ ಹಠ ಮಾಡಿ ಹರಿಗಳ ಮನವನ್ನು ಚಲೆಯುತ್ತ ಮೇರೆಲೆ ಹರಿಗಳ ಮನವನ್ನು ಚಲೆಯುತ್ತ ಮೆರವೆ ಬಳಿರೆ ಮೆರವೆ ಸುಖಜೈ ಏದರೆಯೋ ಬಳಿರೆ ಬಳಿರೆ ಬಲುಸ ಹಸದಿಂದ ಬಲರೆ ಮೆರವೆ ಜಗಜೈ ಬಳಿರೆ ಮೆರವೆ ಸುಖಜೈ. ಆದ್ರೆ ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರವರೇ ಅದನ್ನು ತಿಳಿಸು. ಅರಸನೆ ಲಾಲಿಸು ಹರಿಯನು ಪೇಳುವೆ ಅರಸನೆ ಲಾಲಿಸು. ಅರಸನೆ ಲಾಲಿಸು ಹರಿಯನು ಪೇಳುವೆ ಪುರದ ಪ್ರಜೆಗಳೆಲ್ಲ ಹರುಷದಿಂದಿಗರು ಪುರದ ಪ್ರಜೆಗಳೆಲ್ಲ ಹರುಷದಿಂದಿಗರು. ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ ಇಳೆಯೋಳು. ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ ಇಳೆಯೋಳು ಬೆಳೆಗಳ ಕೊನೆದು ಸುಖದಿಂದಿವರು. ಮಹಾಪ್ರಭು ಜಾಲವ ಮಾಡದೆ ಬೆಳೆಗಳ ಬೆಳೆವರು ಅರಸನೆ ಲಾಲಿಸು ಪರಿಯನು ಪೇಳುವೆ ಅರಸನೆ ಲಾಲಿಸು ಪರಿಯನು ಪೇಳುವೆ ಪುರದ ಪ್ರಜೆಗಳೆಲ್ಲ ಹರುಷದಿಂದಿಗರು. ಸತ್ಯ ಧರ್ಮಗಳ ಬಿಡಕವು ಬಿಡದೆ
ಬೆಳೆವರೋ. ಮಹಾಪ್ರಭು, ಮಾತ್ರ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸಂತುಷ್ಟಗಳಾಗಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಆಗಬಹುದು. ಎಲ್ಲ ಈ ಸೈನ್ಯಾಧ್ಯಕ್ಷನೇ ರಾಜೇಂದ್ರ, ಬೇಳು ಸೈನ್ಯಪ್ಪ ಸೈನ್ಯದೆಂದೇವರ ಬೇಳು ಸೈನ್ಯಪ್ಪ ಧೈರ್ಯದಿಂದ ನಾವು ವೈರಿಗಳ ಜಯಿಸಿ ಧೈರ್ಯದಿಂದ ನಾವು ವೈರಿಗಳ ಜಯಿಸಿ ಗೌರದ ಪ್ರತಾಪ ಗೌರದ ಪ್ರತಾಪ ಗೌರ್ಯಮ್ಮಗೆ ಹೋಗುವುದು ಬೇಳು ಸೈನ್ಯಪ್ಪ ಸೈನ್ಯದೆಂದೇವರ ಬೇಳು ಸೈನ್ಯಪ್ಪ ಕಪ್ಪ ಕಾಣಿಕೆಯ ಪಪ್ಪಗೆಲ್ಲದಿಯ ಕಪ್ಪ ಕಾಣಿಕೆಯ ಪಪ್ಪಗೆಲ್ಲದಿಯ ಅರ್ಪಿಸಿಕೊಳ್ಳುವುದು ಅರ್ಪಿಸಿಕೊಳ್ಳುವುದು ಒಪ್ಪತ್ತೀನಿಕೆ ಏಳು ಬೇಳು ಸೈನ್ಯಪ್ಪ ಸೈನ್ಯದೆಂದೇವರ ಬೇಳು ಸೈನ್ಯಪ್ಪ ಸೈನ್ಯಾಧ್ಯಕ್ಷನೇ ರಾಜೇಂದ್ರ, ಗೋರ್ದಂಡನಂತೆ ನಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿಸು. ಜ್ಞಾಪಿಸೋನು ರಾಜೇಂದ್ರ. ಗರ್ಜಿಸಿದ ಮಾತ್ರದಿಂದ ಗರ್ಜಿಸಿದ ಮಾತ್ರದಿಂದಲೇ ಝಜ್ಜರ ಪಡುತ್ತಿಹರು ಶತ್ರುಗಳ ಜಗದ ಮಧವೇರಿದ ರಾಜರಂ ಮಧವೇರಿದ ರಾಜರಂ ನದರು ತಪ್ಪಿಸಿ ಬಿಡದಡಗಿಸಿ ಬರುವೆ ನಾಂ ಸುಂದರದೋ ಸಾರಿ ಬೋರಿ ಚೆಂಡಾಡುವೆ ನಾವು ಸಾರಿ ಬೋರಿ ಚೆಂಡಾಡುವೆ ಧೀರರೆನಿಸಿದ ಬಿಡುವ ಯಾದ ಮರ ಸಾರಿ ಬೋರಿ ಚೆಂಡಾಡುವೆನು ಸಾರಿ ಬೋರಿ ಚೆಂಡಾಡುವೆನು ಹಣಮಾನವರು ಪ್ರೀತಿಯಂ ಗಡಗಡ ನಡುಗುವ ರೀತಿಯಂ ಹಣಮಾನವರು ಪ್ರೀತಿಯಂ ಗಡಗಡ ನಡುಗುವ ರೀತಿಯಂ ಹಿಡಿಲಿನ ತರದೋಳ್ ನಡೆಯುತ್ತ ಬರದೋಳ್ ಹಿಡಿಲಿನ ತರದೋಳ್ ನಡೆಯುತ್ತ ಬರದೋಳ್ ಹಿಡಿಲಿನ ತರದೋಳ್ ನಡೆಯುತ್ತ ಬರದೋಳ್ ಹಿಡಿಯುತ್ತ ಪಡೆಯನು ಕಡಿಯುತ್ತೆ ಸರಸುವೆ ಹಿಡಿಯುತ್ತೆ ಪಡೆಯನು ಕಡಿಯುತ್ತೆ ಸರಸುವೆ ಹಾರಿ ಬೋರಿ ಚೆಂಡಾಡುವನು ಹಾರಿ ಬೋರಿ ಚೆಂಡಾಡುವನು. ಬಲಭದ್ರ ದೇವ, ನಮ್ಮ ಸೈನ್ಯಾಧ್ಯಕ್ಷನೇ. ಸೈನ್ಯವು ನಾಲ್ಕಾರು ದಿಕ್ಕಿನಲ್ಲಿ ಹರಡಿಕೊಂಡು ಶತ್ರುಗಳನ್ನು ಸದೆಬಡಿದು ಜಯವನ್ನೇ ಹೊಂದಿರುವೆವು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಆಗಬಹುದು. ಆರು ಸೋಟಿಯನಗೆ ಆರು ಸೋಟಿಯನಗೆ ನರೆಯೊಳಗರು ಸೋಟಿಯನಗೆ ಹಿಡಿದು ನೀಚರ ತೊಡೆ ಬಡೆಯುತ್ತಲಿ ಹಿಡಿದು ನೀಚರ ತೊಡೆ ಬಡೆಯುತ್ತಲಿ ಕುರುಳರ ಸಿರಗ ಕಡಿದಿಡುವೆ ಕುರುಳರ ಸಿರಗಳ ಕಡಿದಿಡುವೆ ಅಡಿಯನು ಮೆಟ್ಟಿ ಪೊಡಿ ಪೊಡಿ ಗಟ್ಟಿ ಅಡಿಯನು ಮೆಟ್ಟಿ ಪೊಡಿ ಪೊಡಿ ಗಟ್ಟಿ ಮುಂಡ ಮುಂಡಗಳಕ್ಕೆ ಅಂತ ಆರು ಸೋಟಿಯನಗೆ
ಆರು ಸೋಟಿಯನಗೆ ಆರು ಸೋಟಿಯನಗೆ ದರೆಯೊಳಗಾರು ಸೋಟಿಯನಗೆ ಬಿಳಿದು ನೀಚರ ಸದ ಬಡೆಯುತ್ತಲಿ ಬಿಳಿದು ನೀಚರ ಸದ ಬಡೆಯುತ್ತಲಿ ಉರುಳ ರಸಿದಗಳ ಕಳಿದಿರು ಅಡಿಯಲು ಮೆಟ್ಟಿ ಪುಡಿ ಪುಡಿ ಗಟ್ಟಿ ಅಡಿಯಲು ಮೆಟ್ಟಿ ಪುಡಿ ಪುಡಿ ಗಟ್ಟಿ ಗೊಂಡ ಮಂಡಗಳ ಛೇದಿಸಿ ಆರು ಸೋಟಿಯನಗೆ ಅರು ಸೋಟಿಯನಗೆ ದರೆಯೊಳಗಾರು ಸೋಟಿಯನಗೆ ಮಂತ್ರಿ ಸೈನ್ಯಾಧೀಕ್ಷನೇ ರಾಜೇಂದ್ರ, ನನ್ನ ರಾಜ್ಯಭಾರದಲ್ಲಿ ನೀವಿಬ್ಬರು ಇರುವಾಗ ನನಗೆ ಭಯವೆಂದರೇನು? ಒಳ್ಳೆಯದು, ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಬಲಭದ್ರದೇವನಿಗೆ ಜಯವಾಗಲಿ. ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಆಗಮಿಸುತ್ತಿರುವರು. ಓಹೋ, ದುರ್ಯೋಧನನೇ. ಮಂತ್ರಿ ಅವರನ್ನು ಬಹಳ ಮರ್ಯಾದೆಯಿಂದ ಕರೆಸನ್ನಿ. ಆಗಬಹುದು. ಗುರುದೇವ ದುರ್ಯೋಧನ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿದೆ, ಅಂದದ ಶಿಲೆ ಎರಡು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿದೆ, ದುರ್ಯೋಧನ ನೋಡಿದ್ಯಾ? ಭಲೆ ಭಲೆ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಅಂದದ ಶಿಲೆಯರಡು ಆಡಿದೆ, ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆಯರಡು ನಲಿದಾಡಿದೆ, ಮುತ್ತಿನ ಮಾಲೆಯ ಕಟ್ಟಿ ತಂದಿದ ಹೂವೊಂದು, ಆಸೆಯ ತುಂಬಿ ಮೀರ್ತ ಹೊರತು ಬರುವುದು ಮತ್ತೊಂದು. ಮುತ್ತಿನ ಮಾಲೆಯ ಕಟ್ಟು ತಂದಿದ ಹೆಣ್ಣೊಂದು, ಆಸೆಯು ತುಂಬಿ ಇರುತ್ತಬಹುದು ದುಂಬಿಯು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು, ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು, ಮನಸ್ಸನ್ನು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು, ಆರುತ್ತ ಬರುವುದು ದುಂಬಿಯ ತರದಿ. ಅಂದದ ಶಿಲೆಯ ದಾಡಿದೆ, ಅದರ ಪನ್ನೀರ
ಪರಿಮಳ ಹೂ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿದೆ. ಬಲ ಬಲ ತಾಕದೆ ಮೀರಕ ಜನ ತಾಕದೆ ಮೀರಕ ಜನ ತಾಕದೆ ಮೀರಕ ಜನ ತಾಮ್ 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 ತಾಕದೆ ಮೀರಕ ಜನ ತಾಕದೆ ಮೀರಕ ಜನ ತಾಕದೆ ಮೀರಕ ಜನ ತಾಮ್ 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 ತಾಕದೆ ಮೀರಕ ಜನ ತಾಮ್ 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 ತಾಕದೆ ಮೀರಕ ಜನ ತಾಮ್ 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 ತಚ್ಚೋ ತಕಚೋ ತಗಿಡಚೋ ತದಿಗಿಡ ತಚ್ಚೋ ತಕಚೋ ತಗಿಡಚೋ ತದಿಗಿಡ 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 ತಚ್ಚೋ ತಕದೆ ಮಿದಕ ಜನ ತಕದೆ ಮಿದಕ ಜನ ತಕದೆ ಮಿದಕ ಜನ ತಾಮ್ 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 ತಕ ತಕ ಜನ ದೀಂ ತಕ ತಕ ಜನ ದಾಮ್ ತಕ ತಕ ಜನ ತಕ ಜನ ತಾಮ್ ಜನದೀಂ ದಕದಕ ಜನದಾಂ ದಕದಕ ಜನದಕ ಜನತಾ ತತ್ತಚ್ಚಂ ತಜಂ ತದಗಿಣಕ ತತ್ತಚ್ಚಂ 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 ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿದೆ ನಲಿದಾಡಿದೆ ನಲಿದಾಡಿದೆ. ದುರ್ಯೋಧನ, ನೀನು ಬಂದ ವಿಚಾರ? ಗುರುದೇವ, ಇಂದಿನಿಂದ ಪಾಂಡವರಿಗೂ ನಮಗೂ ಯುದ್ಧವೂ ಸಂಘಟಿತವಾಗಿರುವುದು. ಆ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು ಅಷ್ಟೇ ಗುರುದೇವ. ಏನು ಪಾಂಡವರಿಗೂ ನಮಗೂ ಯುದ್ಧವೇ? ಹೌದು. ಏನು ದುರ್ಯೋಧನ ಹೀಗೆ ಹೇಳುತ್ತಿರುವೆ? ದುರ್ಯೋಧನ, ಗುರುದೇವ ಮುಂದಕ್ಕೆ ಬಾರಂದ್ರೆ ನೋಡೋದು. ಹೇಳು ದುರ್ಯೋಧನ, ಗುರುದೇವ, ಚಿಂತಿಸಬೇಡ. ಇಂದಿನ ಗುರು ಪಾಂಡವರ ಸಂಗ್ರಾಮ ನಮ್ಮದು. ನೀನು ಯುದ್ಧಕ್ಕೆ ಹೆದರಬೇಡ, ಧೈರ್ಯದಿಂದಿರು. ನಾನು ಸೈನ್ಯ ಸಮೇತನಾಗಿ ಬರುವೆನು. ಚಿಂತಿಸಬೇಡ, ನಡೆ ನೀನು. ಆಗಬಹುದು. ಪ್ರಪಂಚದ ವ್ಯಾಪಾರವನ್ನು ನೋಡಿದರೆ ದಿನೇ ದಿನೇ ಆಸೆ ಹೆಚ್ಚುತ್ತಲೇ ಇರುವುದು. ದುರ್ಯೋಧನನಾದರೂ ನನ್ನ ಅಣ್ಣನಾದ ಬಲಭದ್ರನ ಸಹಾಯವನ್ನು ಪಡೆದರು. ಬಲಭದ್ರನು ಹಲಾಯುಧನ್ನು ಹಿಡಿದು ನಿಂತರೆ ಪಾಂಡವರಲ್ಲಿ ಆತನನ್ನು ಗೆಲ್ಲುವ ವೀರರು ಯಾರೂ ಇಲ್ಲ. ಆದುದರಿಂದ ನಾನೊಂದು ಉಪಾಯವನ್ನು ಮಾಡುವೆ. ಅಗ್ರಜನು ವನವಿಹಾರಕ್ಕೆ ಹೋಗುವ ವೇಳೆಯಲ್ಲಿ ನಾನೊಂದು ಗೋವನ್ನು ನಿರ್ಮಿಸಿ ಆತನಿಂದಲೇ ಅದು ಮರಣಗೊಳ್ಳುವಂತೆ ನಡೆಸಿದರೆ ಅದರ ಪಾಪ ಪರಿಹಾರವಾಗಲು ನನ್ನ ಬಳಿ ಆಲೋಚಿಸಿ ಬರುವುದು. ಆಗ ನಾನು ಮುಂದಿನ ಕಾರ್ಯವನ್ನು ಮಾಡುವೆ. ಯೋಗಮಾಯೆ, ಬೇಗನೆ ಪಶುರೂಪನ್ನು ಧರಿಸಿ ಬಲಭದ್ರನು ಹಿಂಬಾಲಿಸು. ಏನು ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸುವುದಲ್ಲ, ಇರಲಿ. ಹೇ ಹೇ ಹಾ ಪರಮಾತ್ಮ, ಕಾಪಾಡು ಕಾಪಾಡು. ಕೆಟ್ಟ 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 ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಹೋರೋರೈನದಿ ಗೋಮಾತೆಯನ್ನು ಒಂದೆನು ಕೋಪದಲ್ಲಿ ಒಂದ ಪಾಪವ ತೊಲಗುವ ಬಗೆಯೋ ಕಾಣೆನು ನಾಯಿದನ.
ಪಾಪವ ತೊಲಗುವ ಬಗೆಯೋ ಕಾಣೆನು ನಾ ಇದನ ಅಯ್ಯೋ ಅಕಟ ಕಟ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ದೇವೋ 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 ಈ ಪಾಪದ ಪರಿಹಾರವನ್ನು ಯಾರಿಂದ ನಾನು ಬಗೆಹರಿಸಿಕೊಳ್ಳಲಿ? ಅಯ್ಯೋ ವಿಧಿಯೇ, ಎಂತಹ ಉಭಯ ಸಂಕಟವನ್ನುಂಟು ಮಾಡಿದೆ. ಕೃಷ್ಣ ಕೃಷ್ಣ ಎಲ್ಲಿರುವೆ? ಬೇಗನೆ ಬಾ ಕೃಷ್ಣ. ನಮಸ್ಕರಿಸುವೆ ಅಣ್ಣ. ನಿನಗೆ ಮಂಗಳವಾಗಲಿ, ಮೇಲೆ ಹೇಳು ಅಣ್ಣ. ಕೃಷ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕಾರಣವೇನಣ್ಣ? ಕೃಷ್ಣ, ಏನೆಂದು ಹೇಳಲಿ? ಏನಣ್ಣ? ನಾನು ಭೂಪ್ರದಕ್ಷಿಣೆ ಹೊರಡುವಾಗ ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ಅದನ್ನು ಒಂದು ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಅಂಬಾ ಎಂದು ಪ್ರಾಣ ಬಿಟ್ಟಿತು. ಇದರ ಪಾಪದ ಪರಿಹಾರವಾದರೂ ಹೇಗಯ್ಯ? ಏನಣ್ಣ, ನಿನ್ನಿಂದ ಗೋಹತ್ಯೆ ಆಯಿತೆ. ಹೌದು, ನಮ್ಮ ವಂಶಕ್ಕೆ ಕ್ಷೀಣ ಮಹಾಪಾಪ ಅಣ್ಣ. ಇದಕ್ಕೆ ಪ್ರಾಯಶ್ಚಿತ್ತವಾದರೂ ಪಡೆಯಲೇಬೇಕಲ್ಲಣ್ಣ. ಕೃಷ್ಣ, ಅದಕ್ಕೋಸ್ಕರ ಅಲ್ವಾ ನಿನ್ನನ್ನು ಕೇಳುತ್ತಾರೆ ಇರೋದು. ಅಣ್ಣ, ನನಗೊಂದು ಸಾಲಿ ಹೊಳೆಯುತ್ತಿಲ್ಲವಲ್ಲ ಅಣ್ಣ. ಇಂದಿನಿಂದ 21 ದಿವಸ ಭೂಪ್ರಕ್ಷಣೆ ಮಾಡಿ ಗಯಾ, ಗೋಕರ್ಣ, ಕಂಚಿ ಮುಂದಾದ ಪುಣ್ಯಕ್ಷೇತ್ರಗಳಲ್ಲಿ ಮಿಂದು ಗಂಗಾ, ಯಮುನಾ, ತುಂಗಭದ್ರಾ ನದಿಗಳಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಬಂದರೆ ಇದರ ಪಾಪ ಪರಿಹಾರವಾಗುವುದು ಅಣ್ಣ. ಅದಕ್ಕಾಗಿ ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳಿರುವರು ಅಣ್ಣ. ಅದರಂತೆ ನೀನು ಮಾಡುವೆ ಅಣ್ಣ. ಕೃಷ್ಣ, ನನ್ನ ಪಾಪದ ಪರಿಹಾರ ಬಗೆಹರಿಸಬೇಕಾದರೆ ನಾನು ಭೂಪ್ರದಕ್ಷಿಣೆ ಹೋಗಲೇಬೇಕು. ಆಗಲಿ ಅಣ್ಣ. ಆದರೆ ರಾಜ್ಯದ ಕಡೆ ನೀನು ಎಚ್ಚರಿಕೆಯಿಂದಿರು. ಆಗಲಿ ಅಣ್ಣ, ನೀನು ನಡೆ ಅಣ್ಣ. ನಾನಿನ್ನು ಬರಲೆ? ನಿಲ್ಲು ಅಣ್ಣ, ನಿಲ್ಲು. ಈಗ ತಾನೇ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡಲೆಂದು ವಚನವಿಟ್ಟಿರುವೆಲ್ಲ. ಆ ದುರ್ಯೋಧನ ಗತಿ ಏನಾಗಬೇಕಣ್ಣ? ಕೃಷ್ಣ, ಈಗ ನನಗೆ ಬಂದಿರುವ 20 ಪರಿಹರಿಸಿಕೊಂಡರೆ ಸಾಕು. ಯಾವ ದುರ್ಯೋಧನ ಯಾರಿಗೆ ಬೇಕು? ನನ್ನ ಕಷ್ಟವು ನಾನಿನ್ನು ಬರಲೆ? ಆಗಲಿ, ನಡೆ ಅಣ್ಣ, ನಡೆ ಅಣ್ಣ, ನಡೆ ಅಣ್ಣ, ನಡೆ ಅಣ್ಣ, ನಡಿ. ನೀನು 21 ದಿವಸ ಭೂಪ್ರದಕ್ಷಿಣೆ ಮಾಡಿಕೊಂಡು ಬರುವುದರೊಳಗಾಗಿ ನಾನು ಕೇವಲ 18 ದಿವಸಗಳಲ್ಲೇ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸಿದೆ. ಕೃಷ್ಣ ಕೃಷ್ಣ ಕೃಷ್ಣ
1961. ದ್ರೌಪದ, ಕಳೆದ ದುಃಖದ ದಿನಗಳನ್ನು ಹಗಲಿರುಳು ನೆನೆದು ಏಕೆ ಹೀಗೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಸಮಾಧಾನ ತಂದುಕೋ. ನಿನ್ನ ಬಹುದಿನದ ಚಿಂತೆ ಬಹು ಬೇಗ ದೂರವಾಗುವ ಕಾಲ ಸಮೀಪಿಸುತ್ತಿದೆ. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿಯಂತೆ ಶಾಂತಿ. ಶಾಂತಿಯ ಸಾಗರದ ಕಡದೆಳೆದು ಕ್ರಾಂತಿಯ ರಣಮಾರಿ ಮುಡಿಗೆದರೆ ನಿಂತಿರುವಾಗ ಇನ್ನೆಲ್ಲಿ ಕದು ಶಾಂತಿ ಧರ್ಮಜ? ಮಾನದೋತ್ಸವ ಕಿತ್ತಗೆದು ನೆಮ್ಮದಿಯ ಕದಲವ ಕದಡಿ ಕುಲಿಸಿತ ಗೈದ ಈ ಕರಾಳ ಕುರುವೈರಿ ಬೈರವಗೆ ಶಾಂತಿ. ಯಕ್ಷ ರಾಕ್ಷಸರ ಕಿನ್ನರ ಕಿಂಪುರುಷರಾದಿಯಾಗಿ ಯಾರಿಗೂ ಬೆದರದ ಗದಾಯುದ್ಧ ಧೂಳೆಬಿಸುವ ಅಖಂಡ ದೋರ್ದಂಡ ಪ್ರಚಂಡ ಪಾಂಡವರ ಕುವರರಲ್ಲಿ ಸತಿಗೆ ಸೀರೆಯನ್ನು ಸಹಿತಿರುವಾಗ ಅಸಹಕಾಯರಾಗಿ ಕುಳಿತಿದ್ದರೆಂದು ಈ ತ್ರಿಭುವನವೇ ನಕ್ಕು ಹಾಸ್ಯ ಮಾಡಿದ್ರಲ್ವೇ ಅಣ್ಣ? ಶಾಂತಿಯಂತೆ ಶಾಂತಿ ಅಡ್ಡಗಟ್ಟಿದವರ ಎದೆ ಬಗೆದು ಮುಷ್ಟಿ ಮಾತ್ರದಿಂದ ಭೂಜಗವನ್ನು ಜಯಿಸಬಲ್ಲ ಪಾಂಡವರಿಗೆ ಶಾಂತಿ, ಪಾಂಡವರಿಗೆ ಶಾಂತಿ. ಇನ್ನು ಬಿಟ್ಟಿಲ್ಲವೇ ಈ ನಿನ್ನ ಹುಚ್ಚುತನದ ಭ್ರಾಂತಿ? ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಸಮಾಧಾನ ತಂದುಕೋ. ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನೂ ಸಹೋದರ. ಸ್ವಲ್ಪ ಶಾಂತಿಯ ವಹಿಸು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ಒಗಿಸುವನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಪರಮಾತ್ಮನ ಆಗುವನೋ ಆಗುವುದು. ನಂತರ ಮುಂದಿನ ನಿರ್ಧಾರವನ್ನು ಯೋಚಿಸೋಣ. ಶ್ರೀ
ಕೃಷ್ಣ ಕೃಷ್ಣ ಕರೆದಾಗ ಬರಬಾರದೆ ದಿನರ ದಾತ ಕರೆದಾಗ ಬರಬಾರದೆ ಕರೆದಾಗ ಬರಬಾರದೆ ಸನ್ಮತಿ ದಾತ ಸ್ವಜನ ಸುಪ್ರೇತ ಸನ್ಮತಿ ದಾತ ಸ್ವಜನ ಸುಪ್ರೀತ ಭಾವಗೀತ ಭಾಗ್ಯ ವಿದಾತ ಭಾವಗೀತ ಭಾಗ್ಯ ವಿದಾತ ಕರೆದಾಗ ಬರಬಾರದೆ ದಿನರ ದಾತ ಕರೆದಾಗ ದಿನರ ದಾತ ಕರೆದಾಗ ಬರಬಾರದೆ ಕರೆದಾಗ ಬರಬಾರದೆ ಅನುದಿನ ನಿನ್ನ ಗಣಪಗವನ ಅನುದಿನ ನಿನ್ನ ಕೃಷ್ಣ ಕೃಷ್ಣ ಅನುದಿನ ನಿನ್ನ ಗಣಪದವನ ಅನುದಿನ ನಿನ್ನ ಗಣಪದವನ ಕನಸು ಮನಸ್ಸಿನಲ್ಲಿ ಧ್ಯಾನಿತ ದೇವ ಕನಸು ಮನಸ್ಸಿನಲ್ಲಿ ಧ್ಯಾನಿತ ದೇವ ಕರೆದಾಗ ಕರೆದಾಗ ಬರಬಾರದೆ ದಿನರ ದಾತ ಕರೆದಾಗ ದಿನರ ದಾತ ಕರೆದಾಗ ದಿನರ ದಾತ ಕರೆದಾಗ ಬರಬಾರದೆ ಕೃಷ್ಣ 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 ಪರಮಾತ್ಮ ಧರ್ಮನಂದನ ಸಹೋದರಿ ಪರಮಾತ್ಮ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ವಿಜಯಶಾಲಿಯಾಗು ಧರ್ಮನಂದನ, ಪರಮಾತ್ಮ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿದೆ. ಕೀರ್ತಿಶಾಲಿಯಾಗು ಪಾರ್ಥ. ಓ ಭೀಮಸೇನ, ನನ್ನದು ಒಂದು ನಮಸ್ಕಾರ. ನಿನಗೆ ಮಂಗಳವಾಗಲಿ ಭೀಮಸೇನ. ತಮ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಅನುತಾಪದಿಂದ ನೊಂದು ಬೇಡಿದ ನಮ್ಮಗಳ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ಊಹಿಸಿದೆಯಾ ದೇವ. ನಿನ್ನ ಕೃಪಾದೃಷ್ಟಿಯನ್ನು ಪಡೆದ ಪಾಂಡುಪುತ್ರರೆಲ್ಲರೂ ಧನ್ಯರು ಪ್ರಭು, ಧನ್ಯರು. ಧರ್ಮನಂದನ, ನನ್ನನ್ನೇಕೆ ಇಷ್ಟೆಂದು ಹೊಗಳುತ್ತಿರುವೆಯಲ್ಲ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ತಾವುಗಳು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ದೇವ,
ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಗುರು ಹಿರಿಯರು ಪ್ರಜಾಕೋಟಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವೇನು ಯದುನಂದನ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ದೇವ, ನನ್ನ ಮಾತಿನ ಅರ್ಥ ಪರಮಾತ್ಮ ಸಮರವನೊಲ್ಲನಯ್ಯ ಪರಮಾತ್ಮ ಸ್ವರಮರವನೊಲ್ಲನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮೊಹಿಪನಾಗಿ ಪಾಪದ ಹೊರೆಯ ದೊರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾತೆಯ ನಾಂ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ನೀತಿಸೆ ಸಹಿಪೆನಾಂ ದಿಟದಿ ತೆರಳು ಸಂದಿಗೆ ಆಪದ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕರವ ಮುಗಿದೊಡನ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣರವಿಂದಕ್ಕೆ ಧರ್ಮಜ, ಪರಮಾತ್ಮ ಕರವ ಮುಗಿದೊಡನ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣರವಿಂದಕ್ಕೆ ಕರವ ಮುಗಿವ ಶ್ರೀ ಹರಿ ನೀ ದಯ ತೋರಿ ಕಾಪಾಡು ಕರುಣಾಧರಣೆ ಕರವ ಮುಗಿವ ಶ್ರೀ ಹರಿ ಧರ್ಮಜ, ಕೃಷ್ಣ ಅಭಯ ನೀಡಿ ಪರಿಪಾಲಿಸಮ್ಮನೆ ಪರಮಾತ್ಮ ಧರ್ಮಜ, ಅಭಯ ನೀಡಿ ಪರಿಪಾಲಿಸಮ್ಮನೆ ಪಾಲ್ಗಾರದ ಪರಮತನ ಅರ್ಜುನ, ಅಭಯ ನೀಡಿ ಪರಿಪಾಲಿಸಮ್ಮನು ಗೋಳಕಾರಗೈಸಲಾರೆನೋ ಗೋಳಕ ಘೋರ ಕಾಳಗವ ಸಹಿಸಲಾರೆನು ಪಾಲಿಸು ಪ್ರಭುವೇ ದೀನರ ದಾತ ಪಾಲಿಸೋ ಪ್ರಭುವೇ ದೀನರ ದಾತ ಅಭಯ ಬೇಡುವೆ ಶ್ರೀಹರಿ ನೀ ಕಯ ತೋರಿ ಕಾಪಾಡು ಕರುಣಾಕರಣೆ ಕರವ ಮುಗಿವೆ ಶ್ರೀಹರಿ ದೇವಾ ಇದೆಲ್ಲವನ್ನು ನೋಡಿ ನನ್ನ ಬುದ್ಧಿಗೆ ಮಂಕುಬಿದ್ದಂತಾಗಿದೆ ದೇವ. ಇನ್ನು ಮುಂದೆ ತಮ್ಮ ಭಾರತ ಭೂಮಾತೆಯ ಶಿರದಲ್ಲಿನ ರಕ್ತ ಕಣಗಳನ್ನು ನಾನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲೇ ದೇವ. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡೋ ದೇವ. ಸತ್ಪುರುಷರ ಹೃದಯ ಮಂದಿರ ದುರಾಚಾರದಿಂದ ಅಪವಿತ್ರವಾಗಬಾರದಿಂದ ಪವಿತ್ರ ಬೋಧಿ. ಆದರೇನು ಮಾಡುವುದು? ಸಂಧಿಯು ನಡೆಯಲೇಬೇಕು. ಧರ್ಮನಂದನ, ನಿನ್ನ ಸಮ್ಮತ ಧರ್ಮ ಸಮ್ಮತ ಲೋಕ ಸಮ್ಮತವಾದರೂ ನಿನ್ನ ಸಹೋದರರಾದ ನಮ್ಮಗಳ ಅಭಿಮತ ನಮ್ಮಗಳ ಮನ್ನಮತಿಯ ಕೌರವರುಳು ಅಲ್ಲಿ ನಮಗೆ ಸಲ್ಲದು. ಮನ್ನಮತಿಯ ಕೌರವರುಳು ಸಲ್ಲಿ ನಮಗೆ ಸಲ್ಲದು, ಸಲ್ಲಿ ನಮಗೆ ಸಲ್ಲದು, ಸಲ್ಲಿ ನಮಗೆ ಸಲ್ಲದು. ಸಹೋದರಿ, ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿಮಗೆ.
ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿಮಗೆ ಮನ್ನಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ ಹೇಳು ಕೃಷ್ಣ ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ ಶ್ರಮ ವಹಿಸಿ ದುಡಿದಿಕನೆ ಶ್ರಮ ವಹಿಸಿ ದುಡಿದಿಕನೆ ಒಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳ್ಬೇಕು ಅದೇ ಹೇಳು ಒಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳ್ಬೇಕು ಅದೇ ಹೇಳು ಮನ್ನಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ವಿಷಭೋಜನ ಬಿಟ್ಟ ಸಂಚು ಮರಕೋತಿ ಆಟದ ಮೋಸ ಸರ್ಪ ಬಂಧನದ ರೋಷ ಕಪಟ ದ್ಯೂತದ ದ್ರೋಹ ಅಂಗನೇರ ಪರಾಬರದ ಆಕ್ರೋಶ ತೊಡೆತಟ್ಟಿ ಕರೆದಿರಲಿವೆ ಅವನ ಹಟ್ಟವಾಸ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನೋಡಲೇಬೇಕು ಕೃಷ್ಣ ಭರತ ಖಂಡದಲ್ಲಿ ತನ್ನ ಸಮಾನರಾರಿಲ್ಲವೆಂದು ಮೆರೆದ ಆ ತುಚ್ಛ ಮಾನವನ ದಕ್ಷತೆ ಕಂಡು ಪಾಂಡವರು ಬಲಹೀನರೇ ಕೃಷ್ಣ ಪಾಂಡವರು ಬಲಹೀನರೇ ಅಡ್ಡಗಟ್ಟಿದವರ ಎದಬಗೆದು ಮುಷ್ಟಿ ಮಾತ್ರದಿಂದ ಭೂಜಗವನ್ನೇ ಜಯಿಸಬಲ್ಲ ಪಾಂಡವರಿಗೆ ಅವನೆಷ್ಟೇ ಕೋಟ್ಯಾಧಿಕಾರಿಯಾಗಿ ಬಂದರೂ ಸರಿಯೇ ಕುರು ರಕ್ತವನ್ನೇ ಹರಿಸಿ ಬಿಡುತ್ತೇನೆ ಭೀಮಸೇನ ನೀನು ಕೂಡ ಸಂಧಿಗೆ ಸಂಬಂಧಿಸಿಬಿಟ್ಟೆಯಾ ಇನ್ನು ಅರ್ಜುನ ವಾಸುದೇವ ಭರತಯ ಮುಕುಂದರನೇ ಭರತಯ ಮುಕುಂದರನೇ ಹಂದು ಸಭೆಯೋ ನಡೆದ ಹಳದಿ ಮನಾಭರಣ ವೃಷವನ ಧರ್ಮ ಬೋಧನೆಗೆ ಮಣಿದಲ್ಲವೇ ನಾವು ಈಗ ಧರ್ಮ ಬೋಧನೆಗೆ ಮಣಿದಲ್ಲವೇ ನಾವು ಈಗ ಗೌರವದಿಂದ ಹಾನಿಗೊಳಗಾದದ್ದು ಕೃಷ್ಣ ವಾಸುದೇವ ಆದಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟದೇವಗಳದು ಆದಷ್ಟು ಬೇಗನೆ ಮುದ್ದುಗೋಣವೆಂದರೆ ಈ ನಮ್ಮ ಅಧ್ವಜನ ಮಮಕಾರದ ಬೆಟ್ಟು ಚಚೆ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ ಚಚೆ ಸುಡಬೇಕು ಈ ನಮ್ಮ 7 ಜನ್ಮವನ್ನು ಅರ್ಜುನ ವಾಸುದೇವ ನೀನು ಕೂಡ ಸಂಧಿಗೆ ಸಂಬಂಧಿಸಿಬಿಟ್ಟೆಯಾ ಹೌದು ಪರಮಾತ್ಮ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಂಬಂಧಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿಂದಳಾಗಿ ನಿಂತಿರುವೆಯಲ್ಲ ಇವರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ ಹೇಗೆ ಹೇಳಲಿ ಜನಾರ್ದನ
ಕೃಷ್ಣ ಧರ್ಮವೆಂದು ಹಂಬಲಿಸುತ್ತ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭುಗಳು. ಇವರ ಅಭಿಪ್ರಾಯವು ಧರ್ಮಸಮ್ಮತ, ನ್ಯಾಯಸಮ್ಮತ, ಲೋಕಸಮ್ಮತ. ಇವರು ನನ್ನ ಪತಿ ಪಾಂಚಾಲಿ. ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನೇ ಕೊಂದ ದೋರ್ದಂಡ ಭೀಮಸೇನ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟು ಕೈಯಲ್ಲಿ ಸೌಟು. ಇವರು ಈ ಪಾಂಚಾಲಿಯ ಪತಿ. ಇನ್ನು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯ, ದಶನಾಮಧೇಯ, ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮಿ. ನಿಮಗೇಕೆ ಬೇಕು ಈ ಗಾಂಧೀವ?
ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ನನ್ನ ಭಾಗದ ಮೃತ್ಯ ಸ್ವರೂಪರು. ನಿನ್ನೊಬ್ಬನ ಆಜ್ಞೆ ಆದರೆ ಸಾಕಣ್ಣ. ನಾನೇ ರಣಚಂಡಿಯಂತೆ ರಣಾಂಗಣಕ್ಕೆ ಪ್ರವೇಶಿಸಿ ನನ್ನ ಮುಡಿಗೆ ಕೈ ಹಾಕಿದವನ ಒಡಲ ಸೀಳಿ ಅವನ ಬಿಸಿನೆತ್ತರದಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುತ್ತೇನೆ. ಇಲ್ಲವಾದ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಇವಳು ಹೇಳಿದ್ದನ್ನು ನೀನು ಕೇಳಿದಲ್ಲವೇ? ಸರಿ ಬಿಡು. ಏಕೆ ನೀನೂ ಕೇಳಿಲ್ಲವೇ ಭೀಮಸೇನ? ಕೇಳಿ ಅದರಿಂದ ಪ್ರಯೋಜನವಾದರೂ ಇರುತ್ತಿಲ್ಲ. ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತ್ಯ ಆರ್ತನಾದವನ್ನು ಪಾಲಿಸಬೇಕಾದ್ದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಇವಳಿಗೆ ಪತಿಗಳಲ್ಲವೇನು? ಅವರೇ ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಅಂದು ನೀನು ಕುರ್ರಾರ ಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರುತ್ತದೆ, ಮಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟಿಸುವೆನೆನುತ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನು ಹುಡಿದೆಯೊಂದು ನೀನಂದು ಜಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಸೋದರ ಈ ನಿನ್ನ ಕುಹಕ ಕಂಠದ ವೈರಿ ಗುರುಕುಲ ಹರಬರನು ಹಿರಿಯಂ ಮೆರೆದು ದುರಂತಾರದಿ ಧಿಕ್ಕರಿಸಿ ಬರು ಭಕ್ತಿಯಿಂದರು ವೈರಿ ಗುರುಕುಲ ಹರಬರನು. ಅನುಜರೆಂಬುವ ಹಕ್ಕರ ಇಲ್ಲದ ಸೊಕ್ಕಿದ ಕುರುಕುಲ ಕುಂದಿಗಳ ಅನುಜರೆಂಬುವ ಹಕ್ಕರ ಇಲ್ಲದ ಸೊಕ್ಕಿದ ಕುರುಕುಲ ಕುಂದಿಗಳ ಪಕ್ಕಸವೆಲ್ಲವೂ ಭಕ್ಷಿಸಿ ನಮಗೆ ಅನ್ಯಾಯವೆಸಗಿದ ರಕ್ಕಸರ ಲೆಕ್ಕಿಸದೆ ಒಟ್ಟಡಗಿಸಿ ಮಾಡಿ ಮುಕ್ಕಿಸಿ ಬರುವೆನು ರಣದೊಳಗೆ. ಲೆಕ್ಕಿಸದೆ ಒಟ್ಟಡಗಿಸಿ ಬರುವೆನು ರಣದೊಳಗೆ. ಸಭೆಯಳು ಪತ್ನಿಯ ಮಾನವ ಜರಿದ ದುರ್ಮೂರ್ಖರನ್ನು ರಣದಳು ಕೊಲ್ವೆ ವೈರಿ ಗುರುಕುಲ ಹರಮರನು ಹಿರಿಯಂ ಮೆರೆದು ದುರಂತಾರದಿ ಧಿಕ್ಕರಿಸಿ ಬನ್ನಿ ಸಾಕಿರಿದ್ದವರು ವೈರಿ ಗುರುಕುಲ ಹರಮರನು ಸಿಗಿದು ಬಿಸಾಡುವೆನು. ಅಡಗಲಿ ಈ ನಿನ್ನ ಕುಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರು ಕರೆಯದಿರುವಲ್ಲವೇ? ಈ ನಿನ್ನ ಹಗೆಯ ಹೆಣ್ಣಿರ ಕಣ್ಣಲ್ಲಿ ಶತಸಹಸ್ರ ಕೋಟಿ ಕಮ್ಮನೇನೆ ತರಿಸುವುದು. ಕಾಲನೆ ಕೌರವನ ಬೆಂಬಲಕ್ಕೆ ನಿಲ್ಲಲಿ, ಕಲಕಿ ಕುರು ಸಮುದ್ರ ಸೆಳೆದು ತರುವೆನು. ದುರುಳ ದುರ್ಯೋಧನ ತೊಡೆಯನ್ನು ಹೊಡೆಗುಟ್ಟಿ ಬಗೆದು ದುಶ್ಯಾಸನನ ಒಡಲ ಮುಡಿಗಟ್ಟಿಸುವೆ. ದೃಪದ ಸುತೆ ಪಡೆದಿರುವೆತಿಯ ಏನರ ಖಬರ್ಧನ ಕೇಳನ ವಿಮತ. ಅವ್ರ ಮೋಡ ಗುಡುಗಿ ಚದರಲ್ಲಿ ಈ ಭೂಮಿ ಗುಡುಗಿ ಬೆರೆಯಲಿ. ಉಕ್ಕಿರಭಸದಲ್ಲಿ ಸಪ್ತ ಸಾಗರ ಕರೆಯಲಿ.
ರಭಸದಲ್ಲಿ ಸಪ್ತ ಸಾಗರ ವಾರ್ಕರಿಯಲ್ಲಿ ಉರ್ವರ ಸೆರೆಗಳ ಕಡಿಯದೆ ಬಿಡಲು ಉರ್ವರ ಸೆರೆಗಳ ಕಡಿಯದೆ ಬಿಡಲು ನರದೆ ಗಂಧತಿ ಬೆಳಗ್ಗೆ ಬೆರುಜಯ ನರದೆ ಗಂಧತಿ ಬೆಳಗ್ಗೆ ಬೆರುಜಯ ಉರುಕುಲವ ಪಡಿದುಡುವೆ ಉರುಕುಲವ ಪಡಿದುಡುವೆ ಉರುಕುಲವ ಪಡಿದುಡುವೆ ದುಳ್ಳ ಕೌರವನ ಪರಿಪರಿವಿದತಿ ದುಳ್ಳ ಕೌರವನ ಪರಿಪರಿವಿದತಿ ಅವ್ರ ಗೋಡ ಗುಡಿಗಿ ಗುಡಿಗಿ ಚಂದ್ರನು ಈ ಭೂಮಿ ನಡಿಗಿ ನಡಿಗಿ ಬರೆಯಲಿ ಒಕ್ಕೆ ರಭಸದಲ್ಲಿ ಸಪ್ತ ವಾರ್ಕರಿಯಲ್ಲಿ ವಾಸುದೇವ ಸಂಧಿಯನ್ನು ನಿರಾಕರಿಸಿ ಬಿಡುವ ವಿಷ ಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿದ್ರೆ ಅದರ ವಿಷ ಅಮೃತವಾದೀತೆ. ಹಿಂದೆ ನಮಗೆ ನಾನಾದ ಕಷ್ಟ ಕ್ಲೇಶಗುಂಟು ಮಾಡಿದ ಆ ಪಾಷಾಂಡಿಗಳಲ್ಲಿ ಸಂಧಿಯೇ ಫಲಾಕ್ಷಣಂ ವೆಚ್ಚಿಸಿ ಹೊಡೆದನೆ ಪಾಶುಪದಾಸ್ತ್ರ ಫಲಾಕ್ಷಣಂ ವೆಚ್ಚಿಸಿ ಹೊಡೆದನೆ ಪಾಶುಪದಾಸ್ತ್ರಂ ವಿಧ ವಿಧಸ್ತ್ರ ಪ್ರಯೋಗಗಳನ್ನು ಫಲಿಸಿದನೋ ವಿಜಯನೆಂಬ ಬೆಸರ ಕೃಷ್ಣ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಲ್ಲಿ ಪರಿನೋಯಿಬುದು ಕರವ ಧರ್ಮಜಗೆ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಥವಾಗಿ ಬೆಳೆಯಬೇಕಾದರೆ ನೀವು ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದು ತೀರಲೇಬೇಕು. ಧರ್ಮನಂದನ, ಪರಮಾತ್ಮ ಭಾತೃವೆಂಬ ಮಮಕಾರದಿಂದ ಬಾಹ್ಯಾಕರಿಸದೆ ಭೀಮಾರ್ಜುನರು ಹೊರಟು ಹೋದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿಯಿಲ್ಲದೆ ಅವರು ತವಕ ಪಡೆದರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವುಗಳು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ದೇವ ಪರಮಾತ್ಮ ಶ್ರೀಕೃಷ್ಣ ಜನಾರ್ದನ ಕೃಷ್ಣ ಕೃಷ್ಣ ಕದನವು ಬೇಡವೋ ಕೃಷ್ಣ ಕದನವು ಬೇಡವೋ ಪರಮಾತ್ಮ ಕಾಳಗ ಗೈವುದು ಅಸಮತಯನಗೆ ಕಾಳಗ ಗೈವುದು ಅಸಮತಯನಗೆ ನೋಯಿಸಬೇಡೆನ್ನ ಬೇಡುವೆ ದೇವ ನೋಯಿಸಬೇಡೆನ್ನ ಬೇಡುವೆ ದೇವ ಕದನವು ಬೇಡವ ಕೃಷ್ಣ ಕದನವು ಬೇಡವ ಕೃಷ್ಣ 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 ಪರಮಾತ್ಮ ಪರಮಾತ್ಮ ಸಂದೆಯಿಂದ ರಾಜ್ಯವ ಪಡವ ಪರಮಾತ್ಮ ಸಂದೆಯಿಂದ ರಾಜ್ಯವ ಪಡವ ಅಂದವ ಮಾಡೆಂದು ಬೇಡುವೆ ದೇವ ಅಂದವ ಮಾಡೆಂದು ಬೇಡುವೆ ದೇವ ಕದನವು ಬೇಡವ ಕೃಷ್ಣ ಕದನವು ಬೇಡವ ಕೃಷ್ಣ ಕೃಷ್ಣ ದೇವಾ ಕೃಷ್ಣ
ದೀನರದಾತ ಪಾಲಿಪನಾಥ ಪರಮಾತ್ಮ ಧರ್ಮಜ ದೀನರದಾತ ಪಾಲಿಪನಾಥ ದೀನದಾತ ಕೃಷ್ಣ ದೇವ ಕೃಷ್ಣ ಕದನವು ಬೇಡವೋ ಕೃಷ್ಣ ಕದನವು ಬೇಡವೋ ಕೃಷ್ಣ ಕೃಷ್ಣ ದೇವಾ ಪರಮಾತ್ಮ ಅವಶ್ಯ ಮನೋಭಕ್ತವ್ಯಂ ಕೃತಂ ಕರ್ಮ ಶುಭ ಅಶುಭಂಬೆಂಬ ಹಯೋಕ್ತಿಯಂತೆ ನನ್ನ ತೀರ್ಮಾನವೇನಿದೆ ದೇವ, ಇದೆಲ್ಲವನ್ನು ನೀವೇ ಬಗೆಹರಿಸಬೇಕು. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ದೇವ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆಯು ತಿರಲೇಬೇಕು. ನನ್ನ ತಂಗಿಗೆ ಅರಿಯುತ್ತಿರುವ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಆದ್ದರಿಂದಲೇ ಈ ದಿನವೇ ನಾನು ದುರ್ಯೋಧನನ ಬಳಿ ಹೋಗುವೆನು. ಪರಮಾತ್ಮ ತಮ್ಮ ಚಿತ್ತ ಸಹೋದರಿ. ಅಣ್ಣ, ಧರ್ಮಪುತ್ರರ ಮಾತನ್ನು ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರಗುಡ್ಡಿ ಬೇಡುವೆನು ಅಣ್ಣ. ಸಹೋದರಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೈ ಸದೆಗೆ ನಿರ್ಣಯ ಮನದಿ, ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಹೃದಯನೆ ನೀನು. ಸಹೋದರಿ, ವ್ಯಾಕುಲ ಪಡಲೇಕೆ ಹೃದಯನೆ ನೀನು. ಹರಿಸಿ ಮರೆವನು ನಿಮ್ಮನು ಮುರವೈರೇ. ಮುರವೈರೇ ನೀನನು ತಾಗುತ್ತಿರೆ ನಿನ್ನ ಮನಗೆ ಶಾಂತಿ. ನೀನದು ತಾಗುತ್ತಿರೆ ನಿನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆದಿಗ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆದಿಗ ವಿಶ್ರಾಂತಿ. ಇದೀಗ ನಿಮಗಿಂದು ಒಳಗೆ ಬಂದಿರುವ ಚಿಂತ ಪಡೆದನೆ ಚಿಂತೆಯಿದೆ. ಇದೀಗ ನಿಮಗಿಂದು ಒಳಗೆ ಬಂದಿರುವ ಚಿಂತ ಪಡೆದನೆ ಚಿಂತೆಯಿದೆ. ಚಿಂತೆ ಪಡದಿರು ಶಾಂತಿಯ ತಾಳೈ ಸದೆಗೆ ನಿನ್ನಯ ಮನದಿ, ಚಿಂತೆ ಪಡೆದಿರು. ಸಹೋದರಿ, ಮದಿಸಿದ ಕೌರವನ ಮೂಲವ ಸಂವರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆದೆ. ತಂಗಿ ಕೌರವನ ಮೂಲವ ಸಂವರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆದೆ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ನಿಮ್ಮಯ ಮನವ ಬೇಗೆಯನ್ನು ನಂದಿಸಿ, ಸರ್ಪಲಾಂಛನ ದಂತ ಮುರಿದ ಕಪಿಧ್ವಜವ ದಿಗ್ಗಜ. ಸಹೋದರಿ, ಸರ್ಪಲಾಂಛನ ಧರ್ಪ ಮುರಿದ ಕಪಿಧ್ವಜವ ದಿಗ್ಗಜ. ಚಿಂತೆ ಪಡದಿರು ಶಾಂತಿಯ ತಾಳೈ ಸದೆಗೆ ನಿನ್ನಯ ಮನಗೆ, ಚಿಂತೆ ಪಡದಿರು ಸದೆಯಳು. ಚಿಂತೆ ಪಡದಿರು ಸದೆಯಳು. ಚಿಂತೆ ಪಡದಿರು.
ನಾನೀಗಲೇ ಕುರ್ರಾಸಭೆಗೆ ಹೋಗಿ ಆತನ ಕೋಪವನ್ನೇ ಹೆಚ್ಚಿಸಿಕೊಂಡು ಸಂಧಿಯನ್ನು ನಿರಾಕರಿಸಿ ಯುದ್ಧವನ್ನೇ ಆಹ್ವಾನ ಮಾಡಿಕೊಂಡು ಬರುವೆನು. ಅದುವರೆಗೂ ನಿನ್ನ ಪತಿಗಳ ಮನಸ್ಸನ್ನು ಒಲಿಸಿಕೊಳ್ಳಬಾರವು, ನಿನ್ನದಾಗಿರುವುದು. ಹಾಗೆ ಆಗಲಿ ಅಣ್ಣ. ಕೃಷ್ಣ 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 ಕೃಷ್ಣ